ಅಂಡ್ ಈಗ ಮೈಕ್ರೋ ಸೀರೀಸ್ ತುಂಬ ಟ್ರೆಂಡಿಂಗಲ್ಲಿದೆ. ಯಾವ ಸೋಷಿಯಲ್ ಮೀಡಿಯಾ ಪೇಜ್ ಓಪನ್ ಮಾಡಿದ್ರು ಐಶ್ವರ್ಯ ಶಿಶಿರ್ ಅವರೇ ಕಾಣಿಸ್ಕೊಳ್ತಿದ್ದಾರೆ. ಸೊ ನಾನು ಒಂದಷ್ಟು ಕಾಮೆಂಟ್ಸ್ನ ಚೂಸ್ ಮಾಡಿ ತೊಗೊಂಡು ಬಂದಿದ್ದೀನಿ. ರಿಯಾಕ್ಟಿಂಗ್ ಟು ದ ಕಾಮೆಂಟ್ಸ್ ಅಂತ. ಚೆನ್ನಾಗಿ ರಿಯಾಕ್ಟ್ ಮಾಡ್ತಿತ್ತು. ನಾನು ಓಪನ್ ಮಾಡಿ ಸ್ಕ್ರಾಲ್ ಮಾಡಿದ್ರೆ ಎಲ್ಲ ಹಾರ್ಟು, ಎಲ್ಲ ಪಾಸಿಟಿವು, ಅಲ್ಲಿ ಒಂದಷ್ಟು ಪ್ರಶ್ನೆಗಳು ಬೇರೆ ಬಿಟ್ಟಿದ್ರು ಸರ್. ಅದಕ್ಕೆ ನಾನು ಯಾಕೆ ಕೇಳಬಾರ್ದು, ಅವ್ರ ಕ್ವೆಶನಿಗೆ ನೀವಂತೂ ಆನ್ಸರ್ ಮಾಡಲ್ಲ, ಅದಕ್ಕೆ ನನ್ನ ಮೂಲಕ ಅವ್ರಿಗೆ ಆನ್ಸರ್ ಸಿಗ್ಲಿ ಅಂತ ಗೊತ್ತಾಯ್ತು ಬಿಡಿ ಕ್ವಶನ್. ಒಬ್ರು ಕಮೆಂಟ್ ಮಾಡಿದ್ದಾರೆ, ಏನ್ ಲವ್ವಾ ಅಂತ ಹೇಳಿ. ಲವ್ವಾ ಇಬ್ರಿಗೂ? ಲವ್ ಮಾಡಕ್ಕಾಗಲ್ವೇ? ನಮಗ್ ದಿಲ್ಲಿದೆ. ಸೊ ಅದು ಎಸ್ ಅನ್ಬೇಕಾ ನೋ ಅನ್ಬೇಕಾ ಅಂತ ಸಾಂಗ್ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ವಿವೇಚನೆಗೆ ಬಿಟ್ಟಿದ್ದು. ಸೊ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಸೂಪರ್ ಜೋಡಿ, ನಿಮ್ಮನ್ನ ತುಂಬಾ ಇಷ್ಟ ಪಡ್ತೀವಿ ನಾವು, ಯಾಕೆ ನೀವು ಮದ್ವೆ ಆಗಬಾರ್ದು ಅಂತ. ಸಾಂಗ್ ಅಲ್ಲೇ ಉತ್ತರ ಕೊಡೋಣ. ಕೊಡ್ಬೋದು, ನೋಡು. ಯಾವ್ದು ಯಾವುದು? ಯಾಕೆ ಆಗ್ಬಾರ್ದು? ಏನೋ ನೀವು ಯೋಚನೆ ಮಾಡಿ, ನಾವು ಯೋಚನೆ ಮಾಡ್ತೀವಿ. ನಿಮ್ಗೊಂದು ಕ್ಲಾರಿಟಿ ಸಿಕ್ತಾಗ ನೀವು ಹೇಳಿ, ನಮ್ಗೆ ಕ್ಲಾರಿಟಿ ಸಿಕ್ತಾಗ ನಾವು ಹೇಳ್ತೀವಿ ಅಷ್ಟೇ. ಇನ್ನೂ ಒಂದು ಅಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ತುಂಬಾ ಕ್ಯೂಟ್ ಪೇರ್ ನಿಮ್ಮಿಬ್ರದ್ದು, ನಿಮ್ಮನ್ನ ನೋಡಕ್ಕೆ ಖುಷಿ ಆಗತ್ತೆ, ಯಾವಾಗ ಒಟ್ಟಿಗೆ ಸಿನಿಮಾ ಮಾಡ್ತೀರಾ ಅಂತ. ಪ್ರೊಡ್ಯೂಸರ್ಸ್ ಯಾವಾಗ ರೆಡಿ ಇರ್ತಾರೋ, ನಮ್ಮನ್ನ ಕಾಸ್ಟ್ ಮಾಡ್ಬೇಕು ಅಂತ ಅನ್ನಿಸ್ದಾಗ ಟೀಮ್ ರೆಡಿ ಇರ್ತಾರೋ, ವಿ ಆರ್ ರೆಡಿ. ನಾವು ಇಲ್ಲ ಅಂತ ಹೇಳಲ್ಲ. ಉತ್ತರ ಕರ್ನಾಟಕದವರು ಕೂಡ ಒಬ್ರು ಕಮೆಂಟ್ ಮಾಡಿದ್ರು, ಅವ್ರ ಭಾಷೆಯಲ್ಲಿ ಹಾಕಿದ್ರು, ನಂಗೆ ಅದಷ್ಟು ಪ್ರೊನೌನ್ಸಿಯೇಷನ್ ಬರಲ್ಲ, ಆಮೇಲೆ ತಪ್ಪಾಗತ್ತೆ, ಬೇಗ ಮದ್ವೆ ಆಗಿ ಹೋಳಿಗೆ ಊಟ ಹಾಕ್ಸಿ ಅಂತ. ಸೊ ಹೇಳ್ಬೇಕು ನೀವೇ ಇದಕ್ಕೆ. ಏನಿಲ್ಲ, ಹೋಳಿಗೆ ಊಟ ಹಾಕ್ಸೋದಕ್ಕೆ ಮದ್ವೆನೇ ಆಗ್ಬೇಕಂತ ಏನಿಲ್ಲ. ಹಬ್ಬಕ್ಕೆ ಮನೆಗೆ ಬನ್ನಿ, ಇಲ್ಲ ಹೋಳಿಗೆ ತಿನ್ಬೇಕು ಅನ್ಸಿದ್ರೆ ಹೇಳಿ, ನಮ್ಮ ಅಮ್ಮಂಗೆ ಹೇಳ್ತೀನಿ, ನಾನು ಮಾಡಿಸ್ತೀನಿ, ಅದ್ರಲ್ಲಿ ಏನ್ ಸಮಸ್ಯೆ ಇಲ್ಲ. ಅದಕ್ಕೆ ನನ್ಗೊಂದು ಪ್ರಶ್ನೆ, ಈಗ ಹೇಳಿ, ಇದನ್ನ ಹೇಳಿ. ಇಷ್ಟೊತ್ತು ನನ್ನ ಕಮೆಂಟ್ಸ್ ಓದಿದ್ದು, ಬೇಕಿದ್ರೆ ಕಮೆಂಟ್ಸ್ ನ ಕೂಡ ತೋರಿಸಿ. ಇಲ್ಲ ನಾವು ನೋಡಿದ್ವಿ. ನನ್ನ ಪ್ರಶ್ನೆ ಏನಂದ್ರೆ, ಮದುವೆ ಯಾವಾಗ? ನಿಮ್ದು ಸರ್. ಅದೇ ಗೊತ್ತಿಲ್ಲ. ಅಂದ್ರೆ ಇಬ್ರು ಜೊತೆಲಿ ಆಗ್ತೀರಾ ಅಥವಾ ಬೇರೆ ಬೇರೆ ಆಗ್ತೀರಾ, ಅಥವಾ ಏನು? ಇದು ಒಂದು ಕ್ಲಾರಿಟಿ ಬೇಕು ಸರ್. ತುಂಬಾ ಜನ, ಅದ್ರಲ್ಲಿ ನಾನು ಒಬ್ಳು ಆಸ್ ಎ ಫ್ಯಾನ್, ಐಶಿರ್ ಮದ್ವೆ ಯಾವಾಗ, ಇಬ್ರು ಯಾವಾಗ ಮದ್ವೆ ಯಾರು ಹೇಳಿದ್? ಫಸ್ಟ್ ಆಫ್ ಆಲ್ ನಾವಿಬ್ರು ಐಶಿರ್ ಮದ್ವೆ ಆಗ್ತಾರೆ ಅಂತ ಯಾರು ಹೇಳಿದ್ದು? ಸೊ ಸಿ, ಕಪಲ್ಸ್ ಡೇಟ್ ಮಾಡ್ತಿದ್ದೀರಾ ಏನು ಅನ್ನೋದು ಒಂದು ಇವತ್ತು. ಸೊ ಹೇಗಂದ್ರೆ ಸಿ, ಇಲ್ಲ I'll tell you ಏನಂದ್ರೆ, ಬೇಸಿಕ್ಲಿ ನಮ್ಗೆ ಕರಿಯರ್ ಮೇಲೆ ಇವಾಗ ತಾನೇ ಬಿಗ್ ಬಾಸ್ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಅಂಡ್ ಬಿಗ್ ಬಾಸ್ ಮುಂಚೆನೂ ಅವ್ರವ್ರ ಲೈಫ್ ಅಂದ್ರೆ ನಮ್ಮ ಲೈಫಲ್ಲಿ ನಾವು ಬ್ಯುಸಿ ಇದ್ವಿ, ಕರಿಯರ್ಸ್ ಅಲ್ಲಿ ಬ್ಯುಸಿ ಇದ್ವಿ. ಅಂಡ್ ಇವಾಗ್ಲೂ ಅಷ್ಟೇ ಕರಿಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಇವಾಗ ನಾವು ಇಬ್ರು ಒಟ್ಟೊಟ್ಟಿಗೆ ಕಾಣಿಸ್ಕೊಂಡ್ರು ವಿ ಆರ್ ಸ್ಟಿಲ್ ವರ್ಕಿಂಗ್. ಇವಾಗ ಇವತ್ತು ನಾವು ಜೊತೆಗಿದ್ದೀವಿ ಅಂದ್ರೆ ವಿ ಆರ್ ಡೂಯಿಂಗ್ ಅ ಶೂಟ್ ಫಾರ್ ಗಣೇಶ ಫೆಸ್ಟಿವಲ್. ಈಗ ಬೇರೆ ಎಲ್ಲೋ ನಾವು ಊಟಿಗೆ ಹೋಗ್ತೀವಾ ಅಥವಾ ವಯನಾಡ್ ಹೋಗ್ತೀವಾ, ಜೊತೆಲಿ ಇದ್ವಿ ಅಂದ್ರೆ ವಿ ಆರ್ ಡೂಯಿಂಗ್ ಅ ಶೂಟ್ for the resort or for a collaboration. So ಹಾಗೆ, so we are concentrating on shoots ಇವಾಗ. ಸೊ ಇನ್ನಷ್ಟು ಒಂದು ಸ್ವಲ್ಪ ದಿನ ಮಾಡ್ಬೇಕಾ, ವೇಟ್ ಅಲ್ಲ, ಇನ್ನೊಂದು ಸ್ವಲ್ಪ ದಿನ ನಮ್ಮ ಕರಿಯರ್ನ ನಾವು ಬಿಲ್ಡ್ ಮಾಡ್ಕೊಳ್ಳೋಣ. ಆವಾಗ ಇಬ್ರು ಜೊತೆಗೆ ಮದ್ವೆ ಆಗ್ತೀವಾ, ಸೆಪ್ರೇಟ್ ಆಗಿ ಮದ್ವೆ ಆಗ್ತೀವಾ, ಮದ್ವೆ ಬಗ್ಗೆ ಫಸ್ಟ್ ಆಫ್ ಆಲ್ ಯೋಚನೆ ಬರ್ಬೇಕು. ಇನ್ನೂ ಅದು ಬಂದಿಲ್ಲ, ಬಂದಾಗ ಖಂಡಿತವಾಗ್ಲೂ ತಿಳಿಸ್ತೀವಿ. ಬಟ್ ಆನ್ ಅ ಸೀರಿಯಸ್ ನೋಟ್, ಈ ತರ ತುಂಬಾ ಜನ ಈ ತರ ಕಮೆಂಟ್ಸ್ ಮಾಡಿ ಕೇಳೋದು ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ತುಂಬಾ ನಮ್ಮನ್ನ ತುಂಬಾ ಹತ್ರದಿಂದ ತುಂಬಾ ಪರ್ಸನಲ್ ಆಗಿ ತಗೊಂಡಿದ್ದಾರೆ ಅವರು. ಅಂದ್ರೆ ನಾವು ಒಟ್ಟಿಗೆ ಇರೋದು ಅವ್ರಿಗೆ ಇಷ್ಟ ಆಗುತ್ತೆ. ಅಂದ್ರೆ ಮದ್ವೆ ಆಗ್ತೀರಾ ಅನ್ನೋದು ಎಷ್ಟು ಪಾಸಿಟಿವ್ ಥಿಂಗ್ ಅಲ್ವಾ. ಇವಾಗ ಜೋಡಿ ನೋಡಿದಾಗ ತುಂಬಾ ಜನ 100% ಅಲ್ಲಿ 98% ಜನ ನಿಮಗ್ ಪಾಸಿಟಿವ್ ಆಗೇನೆ. ಹೌದು. ಸಿ, ಮದ್ವೆ ಅನ್ನೋದು ಇಸ್ ಅ ವೆರಿ ಪಾಸಿಟಿವ್ ಥಿಂಗ್. ಒಂದು ಜೋಡಿನ ನೋಡಿ ಅವರು ಮದ್ವೆಗೆ ಸಂಬೋಧಿಸ್ತಾರೆ ಅಂದ್ರೆ ನಾವು ಎಷ್ಟು ಕ್ಲಾಸ್ ಆಗಿ ನಮ್ಮನ್ನ ಪೋಟ್ರೆ ಮಾಡ್ಕೋತಾ ಇದೀವಿ, ಅಥವಾ ನಾವು ಎಷ್ಟು ಜನಕ್ಕೆ ಆತರ ಇಷ್ಟ ಆಗ್ತಿದೀವಿ ಅನ್ನೋ ತುಂಬಾ ಖುಷಿ ಆಗುತ್ತೆ. ತುಂಬಾ ಜನ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ. ತುಂಬಾ ಜನ ಕಪಲ್ಸ್ ಇದಾರೆ ಆನ್ಲೈನ್ ಅಲ್ಲಿ, ಬಟ್ ಎಷ್ಟರ ಮಟ್ಟಿಗೆ ಪಾಸಿಟಿವ್ ಆಗಿ ಅವ್ರಿಗೆ ಬರುತ್ತೆ ಗೊತ್ತಿಲ್ಲ. ಬಟ್ ನಮ್ಗೆ ಪಾಸಿಟಿವ್ ಆಗಿ ಬರ್ತಾ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ Yes, ಫಾರ್ ದ thank you. ಲವ್.